ಮತ್ತೊಂದು ಕಡೆ ಹೀಗೆ ಗ್ಯಾರಂಟಿ ಗುದ್ದಾಟದಿಂದ ಶುರುವಾಗಿರುವಂತಹ ಡಿಕೆ ಹಾಗೆ ಎಚ್ಡಿಕೆ ನಡುವಿನ ಮಾತಿನ ಕದನ ಆಸ್ತಿ ವಿಚಾರವಾಗಿಯೂ ಮುಂದುವರೆದಿತ್ತು. ಬೆಂಗಳೂರು ಸುತ್ತಮುತ್ತ 1,000 ಎಕರೆ ಆಸ್ತಿ ಇದೆ ಎಂಬ ಡಿಕೆ ಶಿವಕುಮಾರ್ ಆರೋಪಕ್ಕೆ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಅಲ್ಲದೆ ನಿಂದಿಷ್ಟಿದೆ, ನಿಮ್ಮ ಅಣ್ಣಂದೆಷ್ಟಿದೆ ಅಂತ ಏಕವಚನದಲ್ಲೇ ಡಿಕೆ ಎಚ್ಡಿಕೆ ಬೈದಾಡ್ಕೊಂಡಿದ್ದಾರೆ. ಬೆಂಗಳೂರು ಸುತ್ತಮುತ್ತ 1,000 ಎಕರೆ 1,000 ಎಕರೆ ಕರ್ನಾಟಕ ಜನತೆಯ ಸಂಪತ್ತು. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದಿಲ್ಲ, ಕಲ್ಲಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಮಿಸ್ಟರ್ ಕುಮಾರಸ್ವಾಮಿ, ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು? ಆ ಕುಟುಂಬ ಏನು ಮಾಡಿದ್ದಾರೆ? ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ಇವತ್ತು ದೇಶ ವಿದೇಶಗಳಿಗೆ ಸಾಗಿಸಿರ್ತಕ್ಕಂಥವ್ರು. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಆ ವ್ಯಕ್ತಿಯ ಮಾತಿಗೆ ನಾವು ಉತ್ತರ ಕೊಡಬೇಕಾ? ಒಕ್ಕಲಿಗ ಪಾರುಪತ್ಯದ ಯುದ್ಧ. ಡಿಕೆ ಎಚ್ಡಿಕೆ ಮಧ್ಯೆ ಒಕ್ಕಲಿಗ ಸಮರ ಜೋರಾಗಿದೆ. ದಾರಿ ತಪ್ಪಿದ ಮಾತಿನಿಂದ 1000 ಎಕರೆ ಆಸ್ತಿ ಕಡೆಗೆ ತಿರುಗಿದ ಕಾಳಗ ಕಡಲೆಕಾಯಿ, ಆಲೂಗಡ್ಡೆ, ಕಲ್ಲಂಗಡಿ, ಬಾಳೆಹಣ್ಣುವರೆಗೂ ಹೋಗಿ ನಿಂತಿದೆ. ಅಷ್ಟೇ ಯಾಕೆ, ಉಭಯ ನಾಯಕರ ಆಸ್ತಿ ಬಗ್ಗೆ ಅತಿ ದೊಡ್ಡ ಕದನವೇ ನಡೆದು ಹೋಗಿದೆ. 1,000 ಎಕರೆ 1,000 ಎಕರೆ 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದಾನೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದಾನೆ. ಒಕ್ಕಲಿಗರ ಸಭೆಯಲ್ಲೇ ದೇವೇಗೌಡರ ಕುಟುಂಬದ ವಿರುದ್ಧ ಡಿಕೆ ಬಾಂಬ್. 1,000 ಎಕರೆ ಆಸ್ತಿ ಕೆದಕಿದ ಬಂಡೆ ಸಿನಿಮಾದಿಂದ ಸಂಪಾದಿಸಿದ್ದೆಂದ ದಳಪತಿ. ಲೋಕಸಭೆ ಚುನಾವಣಾ ಅಖಾಡ ರಂಗೇರಿದ್ದು ಡಿಕೆ ಎಚ್ಡಿಕೆ ಮಧ್ಯೆ ನಾನಾ ನೀನಾ ಸಮರ ಶುರುವಾಗಿದೆ. ಒಕ್ಕಲಿಗರ ಮತಕ್ಕೆ ಉಭಯ ನಾಯಕರು ಗಾಳ ಹಾಕಿದ್ದಾರೆ. ನಿನ್ನೆ ಮೈಸೂರಲ್ಲಿ ನಡೆದ ಒಕ್ಕಲಿಗರ ಸಭೆಯಲ್ಲೇ ಬಾಂಬ್ ಬಿಟ್ಟಿರೋ ಡಿಕೆ ದೇವೇಗೌಡರ ಕುಟುಂಬದ ಆಸ್ತಿ ಬೆಂಗಳೂರು ಸುತ್ತಮುತ್ತ 1,000 ಎಕರೆ ಇದೆ ಅಂತ ಆರೋಪಿಸಿದ್ದಾರೆ. ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಎಚ್ಡಿಕೆ, ಸಿನಿಮಾದಿಂದ ಸಂಪಾದನೆ ಮಾಡಿದ್ದೀನಿ, 45 ಎಕರೆ ಭೂಮಿ ಇದೆ, ರಾಜಕಾರಣದಿಂದ ಖರೀದಿಸಿದ್ದಲ್ಲ ಅಂತ ಪಂಚ್ ಕೊಟ್ಟಿದ್ದಾರೆ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನಾನು ಲೆಕ್ಕ ಕೊಡಲ್ಲ ನಿಮ್ಗೆ. ಬೆಂಗಳೂರು ಸುತ್ತಮುತ್ತ 1,000 ಎಕರೆ 1,000 ಎಕರೆ ನಾನು ಇದನ್ನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನನ್ನ ಅವಶ್ಯಕತೆಗೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ಆ ಒಂದು ದಿನದಿಂದ ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ್ಮೇಲೆ ನಾವೇನು ಆಸ್ತಿ ಮಾಡಿಲ್ಲ. ಏನ್ ಬರೀ ಆಲೂಗಡ್ಡೆ ಬೆಳೆದಿದ್ರ ಎಂದ ಡಿಕೆ, 50 ಟನ್ ಕಲ್ಲಂಗಡಿ ಬೆಳೆದಿದ್ದೇನೆಂದ ಎಚ್ಡಿಕೆ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನಾದ್ರು ಗೊತ್ತಾ, ನಾನು ಇಲ್ಲಿ ಒಡಬಾರದು, ದುಡ್ಡು ಹೊಡಿಬಾರದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ, ತಿಂದು ಅನುಭವಿಸ್ತೀನಿ ಅಂತ ಹೇಳಿದ್ರು. ಆದ್ರೂ ನಾನು ಬಂದು ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದಿಲ್ಲ. ಎಸ್, ನಮ್ಮ ತೋಟದಲ್ಲಿ ಏನು ಬೆಳೀತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಕಾರ್ಡ್ ಮಾಡಿಲ್ಲ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದಾನೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದಾನೆ. ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಚಡ್ಡಿ ಹಾಕೊಂಡು ಹೊಲ ಉತ್ತು ಕಷ್ಟಪಟ್ಟಿದ್ದೇವೆಂದ ಕುಮಾರಸ್ವಾಮಿ. ಮಿಸ್ಟರ್ ಕುಮಾರಸ್ವಾಮಿ, ನಿಂದೆಷ್ಟು ನಿಮ್ಮ ಅಣ್ಣಂದೆಷ್ಟು ಚರ್ಚೆಗೆ ಬಾ ಎಂದ ಡಿಕೆ. ಆಲೂಗಡ್ಡೆ ಬೆಳೆದು ದೇವೇಗೌಡರು ಅವ್ರ ಜೀವನ MLA ಆಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಹೊಲ ಉತ್ತಿರೋರು ಕಷ್ಟಪಟ್ಟು ಬಂದಿದ್ದೇವೆ. ಯಾವ ಕಷ್ಟಪಟ್ಟವ್ರೆ? ಕಲ್ಲಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಮುಂದಿನ ಜನರೇಷನ್ ನೀನು ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನ ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ. ಡಿಕೆ ಶಿವಕುಮಾರ್ ಬೆಂಗಳೂರನ್ನ ಬಾಚಿದ್ದಾರೆಂದ ಎಚ್ಡಿಡಿ. ದೇವೇಗೌಡರು ಕೊಟ್ಟ JCBಯಿಂದಲೇ ಜಮೀನು ನಡೀತಿದೆ ಎಂದ ಡಿಕೆ. ಬೆಂಗಳೂರು ನಗರ BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಅದರ ಜೊತೆಗೆ ಇರಿಗೇಷನ್, ವಾಚ್ ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ, ಛತ್ತೀಸ್ಗಢಕ್ಕೆ ನಿಮ್ಮ ಸಂಪತ್ತು, ಕರ್ನಾಟಕ ಜನತೆಯ ಸಂಪತ್ತು. ಅವ್ರು ನನಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ JCB. ಆ JCBಲಿ ಅವ್ರ ಜಮೀನಲ್ಲಿ ನಡೀತಾ ಇದೆ. ಮತ್ತೆ ಒಕ್ಕಲಿಗ ಸಿಎಂ ಮಂತ್ರ ಜಪಿಸಿದ DCM ಡಿಕೆ. ಸ್ವಲ್ಪ ದಿನ ಅಷ್ಟೇ, ಏನಿದು ಡಿಕೆ ಮಾತಿನ ಮರ್ಮ? ಹೀಗೆ
ದಳಪತಿಗಳ ವಿರುದ್ಧ ನಾನಾ ನೀನಾ ಅಂತ ಸಮರ ಸಾರಿರುವ ಡಿಕೆ ಒಕ್ಕಲಿಗರ ಸಭೆಯಲ್ಲೇ ಮತ್ತೆ ಸಿಎಂ ಆಗೋ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ಈ ಮೂಲಕ ನಾನೇ ಒಕ್ಕಲಿಗ ನಾಯಕ ಅನ್ನೋ ಸಂದೇಶ ರವಾನಿಸಿದ್ದಾರೆ. ನಾನು ನಿಮ್ಮೂರು ಮಡಿಯಾದರೆ ನನಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ದಿನ ಅಷ್ಟೇ. ಎಲ್ಲಿ ಏನಾಗಬೇಕು ತೀರ್ಮಾನ ಆಗಿದೆ. ಚರ್ಚೆ ಬೇಡ ಆಗುತ್ತೆ. ಚರ್ಚೆ ಆಗುತ್ತೆ ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ಡಿಕೆ ಶಿವಕುಮಾರ್ ಒಕ್ಕಲಿಗ ನಾಯಕನೇ ಅಲ್ಲವೆಂದ ಅಶೋಕ್ ಒಕ್ಕಲಿಗರ ಸಭೆಯಲ್ಲಿ ಶಕ್ತಿ ನೀಡುವಂತೆ ಡಿಕೆ ಮನವಿ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ವಿಪಕ್ಷ ನಾಯಕ ಅಶೋಕ್ ಡಿಕೆಶಿ ಒಕ್ಕಲಿಗ ನಾಯಕನೇ ಅಲ್ಲ ಅಂತ ಗುಡುಗಿದ್ದಾರೆ. ಎಲ್ಲ ಟ್ರೈಲ್ ಆಗಬೇಕು. ಅಶೋಕ್ ಒಂದು ಮುಗಿದೋಯ್ತು, ಅಶೋಕ್ ನಾರಾಯಣ ಮುಗಿದೋಯ್ತು. ಈಗ ಹಿಂಗ್ ಕೂತ್ಕೊಳ್ಳೋಂಥ ಬಂದಿದೆ. ಈ ಒಂದು ಅವಕಾಶ ನಿಮ್ಮ ಮನೆ ಬಾಗಿಲು ಬಂದಿದೆ. ಡಿ.ಕೆ. ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್? ಫಸ್ಟ್ ಒಕ್ಕಲಿಗ ಲೀಡರ್ ಅನ್ನೋದಕ್ಕೆ ಏನಾನ ಅವ್ರಿಗೆ ಬ್ರ್ಯಾಂಡ್ ನೇಮ್ ಏನಾನ ಇದೆಯಾ? ನಥಿಂಗ್. ಆ ಥರದ್ದೇನು ಇಲ್ಲಲ್ಲ. ಏನ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ? ಅವ್ರು ಏನ್ ಮಾಡಿದ್ದಾರೆ? ಲೋಕಸಭೆ ಚುನಾವಣಾ ಅಖಾಡದಲ್ಲಿ ಒಕ್ಕಲಿಗ ಹಿಡಿತವಿರೋ ಕ್ಷೇತ್ರ ಗೆಲ್ಲೋಕೆ ಒಕ್ಕಲಿಗ ನಾಯಕರ ಮಧ್ಯೆ ಯುದ್ಧ ಏರ್ಪಟ್ಟಿದೆ. ಒಕ್ಕಲಿಗ ಮತ ಸೆಳೆಯೋಕೆ ಒಕ್ಕಲಿಗ ಅಸ್ತ್ರ ಹೂಡಿರೋ ನಾಯಕರ ಮಧ್ಯೆ ದೊಡ್ಡ ಮಾತಿನ ಕದನವೇ ನಡೀತಿದೆ. ಬ್ಯೂರೋ ರಿಪೋರ್ಟ್, TV9.